ವಿದ್ಯಾರ್ಥಿಗಳ ಈ ದಿನ 9ನೇ ತರಗತಿ ಗಣಿತ ವಿಷಯದಲ್ಲಿ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಅದರಲ್ಲಿ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣಗಳು ಮತ್ತು ಘನ ಸಮೀಕರಣ, ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳು, ಒಂದು ಚರಾಕ್ಷರ ಇರುವ ವರ್ಗ ಸಮೀಕರಣಗಳು. ಸೊ ಇವುಗಳನ್ನು ಯಾವ ರೀತಿ ನಾವು ವಿಭಾಗ ಮಾಡಬಹುದು. ಸೊ ಅದೇ ರೀತಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಸೊ ಇವುಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಏಕಪದೋಕ್ತಿ ಅಂದರೆ ಯಾವುದೇ ಒಂದು ಬಹುಪದೋಕ್ತಿಯ ಘಾತಾಂಕ ಒಂದು ಇದ್ದರೆ ಅದು ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಯಾವುದೇ ಒಂದು ಸಮೀಕರಣದ ಘಾತಾಂಕ 2 ಇದ್ದರೆ ಅದರ ಯಾವ ಬಹುಪದೋಕ್ತಿಯನ್ನು ವರ್ಗ ಸಮೀಕರಣ ಅಂತ ಕರಿತೀವಿ. ಯಾವುದೇ ಒಂದು ಸಮೀಕರಣದ ಘಾತಾಂಕ 3 ಇದ್ದರೆ ಅದನ್ನು ಘನ ಸಮೀಕರಣ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ನಾವು ಮುಂದೆ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಎಲ್ಲ ಆದಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಬಗ್ಗೆಯೂ ಸಹ ತಿಳ್ಕೊಂಡಿದ್ದು. ಸೊ ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಒಂದೇ ಒಂದು ಅಕ್ಷರ ಇದೆ. ಸೊ ಅದನ್ನು ನಾವು ಹೇಳ್ತೀವಿ ಒಂದು ಅಕ್ಷರ ಮತ್ತು ಒಂದು ಪದ ಇದ್ದರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ನಾವು ಏಕಪದೋಕ್ತಿ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಯಾವುದೇ ಒಂದು ಸಮೀಕರಣದಲ್ಲಿ 2 ಪದಗಳಿದ್ದರೆ ಅದನ್ನು ನಾವು ದ್ವಿಪದೋಕ್ತಿ ಅಂತೇಳಿ ಕರಿತೀವಿ. ಯಾವುದೇ ಒಂದು ಸಮೀಕರಣದಲ್ಲಿ 3 ಪದಗಳಿದ್ದರೆ ಅದನ್ನು ತ್ರಿಪದೋಕ್ತಿ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಲೆಕ್ಕಗಳನ್ನೆಲ್ಲ ಮಾಡಿದ್ದೀವಿ. ಸೊ ಅದಾದಮೇಲೆ ಅಭ್ಯಾಸದ ಲೆಕ್ಕಗಳಲ್ಲಿ ಅಭ್ಯಾಸ ಲೆಕ್ಕನ ಸಹ ನಾವು ಮಾಡ್ತಾ ಇದ್ದು. ಅಭ್ಯಾಸ 4.1ರಲ್ಲಿ ಒಂದು ಅಭ್ಯಾಸವನ್ನು ಮಾಡಿದ್ದು. ಸೊ ಅದಾದಮೇಲೆ ಅದನ್ನು ನಾವು ಮುಂದುವರೆದ್ರೆ ನಾವು ಈ ಕೆಳಗಿನ ಪ್ರತಿಯೊಂದರಲ್ಲೂ x² ಸಹಗುಣಕವನ್ನು ಬರೆಯಬೇಕು. ಈ ಕೆಳಗಿನ ಪ್ರತಿಯೊಂದರಲ್ಲೂ x² ಸಹಗುಣಕ ಬರೆಯಬೇಕು. x² ಸಹಗುಣಕವನ್ನು ಬರೆಯಬೇಕು. ಸೊ ಅವರ ಲೆಕ್ಕವನ್ನು ಕೊಟ್ಟಿದ್ದಾರೆ 2 + x² + x. ಸೊ ಎರಡನೇ ಲೆಕ್ಕ 2 - x² + x3. ಮೂರನೇ ಲೆಕ್ಕ ಬಂದರೆ 5/2 x² + x. ಇಲ್ಲಿ ನಾಲ್ಕನೇ ಲೆಕ್ಕ ಬಂದರೆ √2 x - 1. ಸೊ ಈ ಥರ ಲೆಕ್ಕಗಳನ್ನು ಕೊಡ್ತಾರೆ. ಇದು x² ಸಹಗುಣಕ ಬರಬೇಕು. x² ಏನಿದೆ ಅಂತ ನೀವು ನೋಡಬೇಕು ಲೆಕ್ಕದಲ್ಲಿ. ಸೊ ತುಂಬ ಸುಲಭ ಇದೆ. x² ಇದೆ, ಇದು ಹಿಂದಗಡೆ ಅದರ ಪಕ್ಕದಲ್ಲಿ ಯಾವುದೇ ಒಂದು ನಂಬರ್ ಇಲ್ಲದೇ ಇದೆ. ಸೊ ಅದು 1 ಅಂತ ತಿಳ್ಕೋಬೇಕು. ಆದ್ದರಿಂದ ಏನಂತ ನಾವು x² ಸಹಗುಣಕ 1 ಆಗಿದೆ. ಏನಿದೆ 1 ಆಗಿದೆ. x² ಹಿಂದೆ ಏನಿದೆ? ಸೊ x ಅಲ್ಲ ಕೇಳ್ತಾರೆ, x² ಇದೆ. ಎರಡನೇ ಲೆಕ್ಕ ಬಂದರೆ x² ಹಿಂದೆ ಏನಿದೆ ನೋಡಿ, ಈ x² ಹಿಂದೆ ಮೈನಸ್ ಇದೆ, ಇಲ್ಲಿ x² ಪ್ಲಸ್ ಇದೆ. ಅದರಿಂದ ಇದನ್ನು +1 ಅಂತ ಬರೀಬೇಕು. ಪ್ಲಸ್ ಬರೆದರೆ ಅದನ್ನು 1 ಅಂತ ಬರೆದು ಆಗುತ್ತೆ. ಸೊ ಇಲ್ಲಿ ನಾವು ಬಂದರೆ x² ಸಹಗುಣಕ ಏನಾಗುತ್ತೆ? -1 ಆಗುತ್ತೆ. -1 ಆಗುತ್ತೆ x² ಸಹಗುಣಕ. ಸೊ ಇಲ್ಲಿ ಬಂದು x² ಹಿಂದೆ ಏನಿದೆ? ಸೊ x² ಸಹಗುಣಕ ಏನಿದೆ? 5/2 ಇದೆ. ಸೊ ಎರಡನೇ 5. ಸೊ ಅದರಿಂದ ಏನಂತ ಬರೀಬೋದು ನಾವು 5/2 ಆಗಿದೆ. ಸೊ ಮತ್ತು ಅದೇ ರೀತಿ ಇಲ್ಲಿ ಪ್ರತಿಯೊಂದರಲ್ಲೂ x² ಸಹಗುಣಕ ಕೇಳಿದರೆ ಇಲ್ಲಿ x² ಕೊಟ್ಟಿಲ್ಲ ಇಲ್ಲಿ. ಆದ್ದರಿಂದ ಇದನ್ನು x² ಬರ್ಕೊಂಡ್ರೆ √2 x² ಸಹಗುಣಕ ಏನಾಗಿದೆ? ಸಹಗುಣಕ √2 ಆಗಿದೆ. ಸೊ x² ಏನಿರ್ತದೆ ಅವ್ರು ಏನು ಕೇಳ್ತಾರೋ ಅದನ್ನು ಬರೆಯೋದಂತೆ. ತುಂಬ ಸುಲಭವಾಗಿದೆ. ಇಲ್ಲಿ ಯಾವುದೇ ಒಂದು ಲೆಕ್ಕ ಮಾಡೋಂಗಿಲ್ಲ, ಏನಿಲ್ಲ. ಅದರ ಹಿಂದೆ ಯಾವ ನಂಬರ್ ಇರುತ್ತೆ ಅದನ್ನು ಬರೆದ್ರೆ ನಿಮಗೆ ಈ ಒಂದು ಲೆಕ್ಕ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಅಭ್ಯಾಸದಲ್ಲಿ ಮತ್ತೆ ನಾನು ಏನಿಗೆ ಬಂದರೆ ಒಂದು ಮುಖ್ಯವಾದ ಪ್ರಶ್ನೆ ಬಂದರೆ ಯಾವುದಾಗಿದೆ? ಪ್ರತಿಯೊಂದರಲ್ಲಿ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಪ್ರತಿಯೊಂದರಲ್ಲಿ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಸೊ ಅವರೇ ಕೊಟ್ಟಿದ್ದಾರೆ, ಅದು ಬರೆಯೋದು. ಸೊ ಒಂದನೇದು 5x³ + 4x² + 7x. ಎರಡನೇದು ಬಂದರೆ 4 - y². ಸೊ ಮೂರನೇ ಲೆಕ್ಕ ಬಂದರೆ
5t ಮೈನಸ್ ರೂಟ್ 7 ಇದು ಬಹುಪದೋಕ್ತಿಯ ಡಿಗ್ರಿ. ಸೊ ಇಲ್ಲಿ ನೋಡಿ ಈ ಬಹುಪದೋಕ್ತಿ ನೋಡಿ ಚರಾಕ್ಷರದ ಘಾತಾಂಕ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಬರೀಬೇಕಾಗುತ್ತೆ. ಆದ್ದರಿಂದ ಈ ಒಂದು ಒಂದನೇ ಬಹುಪದೋಕ್ತಿಯಲ್ಲಿ ಯಾವುದು ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿದೆ 3 ಆಗಿದೆ. 3 ಆಗಿದೆ. ಸೊ 2 ಬಂದರೆ ಈ ಬಹುಪದೋಕ್ತಿಯ ಡಿಗ್ರಿ 2 ಆಗಿದೆ. ಇದು ಬಹುಪದೋಕ್ತಿಯ ಡಿಗ್ರಿ 1 ಆಗಿದೆ. ಇದು ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿದೆ 1 ಆಗಿದೆ. ಇಲ್ಲಿ ಘಾತಾಂಕ 1 ಇದೆ. ಸೊ ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ 0 ಆಗಿದೆ. 0 ಇಲ್ಲಿ ಯಾವುದು ಇಲ್ಲ, ಇಲ್ಲಿ ಬಹುಪದೋಕ್ತಿ ಯಾವುದು ಇಲ್ಲ ಇಲ್ಲಿ. ಆದ್ದರಿಂದ ಏನಾಗಿದೆ ಬಹುಪದೋಕ್ತಿ ಅಂದರೆ ಎಕ್ಸ್ ವೈ ಆ ಥರ ಯಾವುದೇ ಚಲಾಕ್ಷರ ಇಲ್ಲ. ಆದ್ದರಿಂದ ಅದು ನಾವು 0 ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ತರಗತಿಗಳನ್ನ ಕೇಳ್ತಾರೆ. ಸೊ ಡಿಗ್ರಿ ಇದನ್ನು ಎಸ್ ಎಲ್ ಸಿಗೆ ನೀವು ಮುಂದಿನ ಒಂದು ತರಗತಿ ಹತ್ತನೇ ತರಗತಿಯಲ್ಲೂ ಸಹ ಇದನ್ನು ಕೇಳ್ತಾರೆ. ಡಿಗ್ರಿ ಬರೋ ತುಂಬ ಇರುತ್ತೆ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ತರ ಏನು ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ ಅದು ಬರೆಯೋದು, ಅಥವಾ ಇನ್ನೂ ಹೇಳ್ಬೇಕು ಅಂದರೆ ಅದರ ತರ ಮೇಲೆ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ನಾವು ಬರಿಬೋದು, ಯಾವುದೇ ಒಂದು ಅಕ್ಷರದ ಘಾತಾಂಕ. ಸೊ 5ನೇ ಲೆಕ್ಕಕ್ಕೆ ಬಂದರೆ ನಾವು ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವಿಂಗಡಿಸಬಹುದು. ಸೊ ಒಂದು ಲೆಕ್ಕ x² + x, ಎರಡನೇ ಲೆಕ್ಕ x - x³, ಮೂರನೇದು y + y² + 4, ನಾಲ್ಕನೇ ಲೆಕ್ಕ 1 + x, ಐದನೇ ಲೆಕ್ಕ 3t, ಆರನೇ ಲೆಕ್ಕ r², ಏಳನೇ ಲೆಕ್ಕ 7x³ 7x³ ಇದು ಬರ್ಕೊಂಬಾಡ. ಸೊ ಒಂದು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಮತ್ತು ಘನ ಬಹುಪದೋಕ್ತಿ ಅಂತ ಒಂದು ವಿಂಗಡಣೆ ಮಾಡಿಕೊಂಡು ನೀವು ಅದರಲ್ಲಿ ಆನ್ಸರ್ನ ಬರಿಬೇಕಾಗುತ್ತೆ. ಸೊ ರೇಖಾತ್ಮಕ ಅಂದರೆ ಘಾತಾಂಕ 1 ಇರಬೇಕು. ಸೊ ಅದು ರೇಖಾತ್ಮಕ ಅಂತ ಕರಿತೀವಿ. ಸೊ ಇಲ್ಲಿ ಘಾತಾಂಕ 1 ಇರ್ತಕ್ಕಂಥದ್ದು ಯಾವುದು? ಸೊ ಇಲ್ಲಿ ಚರಾಕ್ಷರದ ಮೇಲೆ ಅದರ ಘಾತ ಸೂಚಿ ಏನಿದೆ 2 ಇದ್ರೆ ವರ್ಗ ಸಮೀಕರಣ, 3 ಇದ್ರೆ ಘನ ಸಮೀಕರಣ, 1 ಇದ್ರೆ ಅದು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಆದ್ದರಿಂದ ನೀವು 1 ಇರೋದು ಯಾವುದು ಅಂತಂದರೆ ಅದು ರೇಖಾತ್ಮಕ 1 + x. ಸೊ ನೋಡಿ 4. ಸೊ ಇದು ರೇಖಾತ್ಮಕ ಸಮೀಕರಣ ಆಗಿದೆ. ಈಗ ಇದು ಬರೋದಿಲ್ಲ, ಯಾಕಂದರೆ 2 ಇದೆ. ಸೊ ಇದರ ಒಂದು ಘಾತಾಂಕ x ಚರಾಕ್ಷರ, ಅದರ ಘಾತಾಂಕ 2 ಇದೆ, ಆದ್ದರಿಂದ ಇದು ವರ್ಗ ಸಮೀಕರಣ ಆಗುತ್ತೆ. ಇದು 3 ಇದೆ, ಘನ ಸಮೀಕರಣ ಆಗುತ್ತೆ. ಇಲ್ಲೂ 2 ಇದೆ. ಸೊ ಇಲ್ಲಿ ಈ ಒಂದು ಬಹುಪದೋಕ್ತಿನಲ್ಲಿ ಘಾತಾಂಕ 1 ಇದೆ. ಮತ್ತೆ ಏನಾದ್ರು ಬರುತ್ತೆ 3t ಸಹ. ಯಾವುದು ಎಷ್ಟೇ ಅದು 5ನೇದು 3t. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿ ಘಾತಾಂಕ 1 ಇದ್ರೆ ಅದನ್ನು ರೇಖಾತ್ಮಕ ಅಂತ ಹೇಳಿ ಕರಿತೀವಿ. ವರ್ಗ ಸಮೀಕರಣ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು x² + x. ಸೊ ಅದಾದ್ಮೇಲೆ ಅದು ವರ್ಗ ಸಮೀಕರಣ ಅಂದರೆ ಘಾತಾಂಕ ಯಾವುದೇ ಒಂದು ಚರಾಕ್ಷರದ ಘಾತಾಂಕ 2 ಇದ್ರೆ ಅದನ್ನ ವರ್ಗ ಸಮೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಏನಿದೆ 3 ಇದೆ. ತಿಳ್ಕೊಂಡ್ರೆ y + y² + 4. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು r². ಎಷ್ಟಿದಾಗ್ತದ್ದು 6ನೇ ಲೆಕ್ಕನೂ ಸಹ ಅದು ವರ್ಗ ಸಮೀಕರಣ ಆಗುತ್ತೆ. ಸೊ ನೆಕ್ಸ್ಟ್ ಘನ ಸಮೀಕರಣ ಅಂತ ಹೇಳಿ ಘನ ಬಹುಪದೋಕ್ತಿ ಅಂದ್ರೆ ಅದು ಘಾತಾಂಕ 3 ಇರಬೇಕು. ಸೊ ಇದು ಘಾತಾಂಕ 7x³ ಯಾವುದು 7x³. ನೆಕ್ಸ್ಟ್ ಬರ್ತಕ್ಕಂಥ x - x³. ಎರಡನೇ ಲೆಕ್ಕ 1, ಅದಾದ್ಮೇಲೆ 7ನೇ ಲೆಕ್ಕ 1. ಸೊ ಇವೆರಡು ಸಹ ಘನ ಬಹುಪದೋಕ್ತಿ ಆಗ್ತದೆ. ಸೊ ಈ ಥರ ರೇಖಾತ್ಮಕ ಸಮೀಕರಣ ಅಂದರೆ ಘಾತಾಂಕ 1 ಇರಬೇಕು. ಯಾವುದೇ ಸಮೀಕರಣದಲ್ಲಿ ಯಾವುದೇ ಚರಾಕ್ಷರದ ಘಾತಾಂಕ 1 ಇರಬೇಕು. ವರ್ಗ ಸಮೀಕರಣ ಅಂತ ಹೇಳಿದ್ರೆ ಯಾವ್ದು ಜಾಸ್ತಿ ಹೈಯೆಸ್ಟ್ ಇರ್ತದೆ. ಸೊ ಇಲ್ಲಿ 2 ಇದೆ ನೋಡಿ, ಆದ್ದರಿಂದ 2 ಆಗಿರುತ್ತೆ. ಇದು ವರ್ಗ ಸಮೀಕರಣ. ಇದು ಯಾವ್ದು ಇರ್ತದೆ 3. ಅಂದರೆ ಯಾವುದೇ ಒಂದು ಸಮೀಕರಣದ ಘಾತಾಂಕ 3 ಇದ್ದರೆ ಅದನ್ನು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂಥ ಲೆಕ್ಕಗಳನ್ನು ನಾವು ಇಲ್ಲಿ
ಸಮೀಕರಣದಲ್ಲಿ ಅಭ್ಯಾಸ ಕೊಡ್ತಾರೆ, ಆ ಅಭ್ಯಾಸದಲ್ಲಿ ನೀವು ಲೆಕ್ಕವನ್ನು ಮಾಡೋದು ಸುಲಭವಾಗಿದೆ. ರೇಖಾತ್ಮಕ ಘಾತಾಂಕ ಒಂದಿದ್ರೆ ರೇಖಾತ್ಮಕ, ಘಾತಾಂಕ ಎರಡಿದ್ರೆ ವರ್ಗ ಸಮೀಕರಣ, ಘಾತಾಂಕ ಮೂರಿದ್ರೆ ಅದು ಘನ ಸಮೀಕರಣ ಅಥವಾ ಘನ ಬಹುಪದೋಕ್ತಿ ಅಂತೇಳಿ ನಾವು ಕರಿತೀವಿ. ಸಾಧಾರಣ ನಿಮಗೆ ಮುಂದಕ್ಕೆ ಬರ್ತಕ್ಕಂಥದ್ದು ಇದೇ ಅಧ್ಯಾಯದಲ್ಲಿ ಇನ್ನೊಂದು ಸೌಲಭ್ಯ ಆಗುತ್ತೆ. ಒಂದು ಬಹುಪದೋಕ್ತಿ ಶೂನ್ಯತೆ, ಒಂದು ಬಹುಪದೋಕ್ತಿಯ ಶೂನ್ಯತೆಗಳು, ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ತಿಳ್ಕೊಂಡು. ಸೊ ಇಲ್ಲಿ ನಾವು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x³ ಮೈನಸ್ 2x² ಪ್ಲಸ್ 3x ಮೈನಸ್ 2. ಈ ಬಹುಪದೋಕ್ತಿ ಪರಿಗಣಿಸಿ ಎಕ್ಸ್ ಬಗ್ಗೆ ಒಂದನ್ನು ಆದೇಶಿಸಿದೆ. ಈ ಬಹುಪದೋಕ್ತಿ ಪರಿಗಣಿಸಿ x = 1 ಆದರೆ ಬೆಲೆಯನ್ನು ಕಂಡು ಈ ಬಹುಪದೋಕ್ತಿಯ ಬೆಲೆಯನ್ನು ಕಂಡು x ಜಾಗ ಒಂದಾಟ. ಸೊ ಅವಾಗ ಏನಾಗುತ್ತೆ, ಅವಾಗ ಪಿ ಬೆಲೆ ಪಿ ಆಫ್ ಎಕ್ಸ್ ಬೆಲೆ ಪಿ ಆಫ್ 1 ಬೆಲೆ ಎಷ್ಟಾಗುತ್ತೆ? ಎಕ್ಸ್ ಜಾಗ ಎಲ್ಲೆಲ್ಲಿದೆ ಎಲ್ಲ ಒಂದು ಹಾಕಿ ನೋಡಿ. ಇಲ್ಲಿ 5 ಹಾಗೆ ಬರ್ಕೊಳ್ಳಿ, ಎಕ್ಸ್ ಜಾಗ ಬಂದು 1, ಅದರ ಘಾತಾಂಕವನ್ನು ಬರೀರಿ, ಚಿಹ್ನೆಗಳೆಲ್ಲ ಹಾಗೆ ಬರೀರಿ, ನಂಬರ್ಗಳನ್ನು ಮಾತ್ರ ಪ್ಲಸ್ 3 ಇಂಟು ಬ್ರಾಕೆಟ್ ಅಂತ ಇದೆ. ಸೊ 5 ಇಂಟು 1 ಕ್ಯೂಬ್ ಅಂದರೆ 1ಅನ್ನು 3 ಸರಿ ಗುಣಿಸ್ಬೇಕು. 1 ಇಂಟು 1 ಇಂಟು 1 ಎಷ್ಟೇ ಸರಿ ಗುಣಿಸಿರೋದು ಒಂದೇ ಬರುತ್ತೆ. ಆದ್ದರಿಂದ ಇದೊಂದು ಇದು ಒಂದೇ ಬರುತ್ತೆ. ಮೊದಲು ನಾವು ಪವರ್ ಅಂದರೆ ಘಾತಾಂಕವನ್ನು ಸುಲಭವಾಗಿ ತಗೋಬೇಕು. ಸೊ -2 1 ಎಷ್ಟು ಸರಿ ಗುಣಿಸಿ ಒಂದೇ ಆಗಿರುತ್ತೆ, ಪ್ಲಸ್ 3 ಇಂಟು 1 -2. ಸೊ 5 1 5 ಮೈನಸ್ 2 1 2 ಪ್ಲಸ್ 3 1 3 ಮೈನಸ್ 2. ಸೊ ಎಷ್ಟಾಗ್ತದೆ? 5 ಪ್ಲಸ್ 3 -2 ಮೈನಸ್ 2, 5 3 8 ಮೈನಸ್ 4 ಎಷ್ಟಾಗುತ್ತೆ? ಪಿ ಆಫ್ 1 ಇಸ್ ಈಕ್ವಲ್ ಟು 4 ಆಯಿತು. ಅಂದರೆ ನಮ್ಮ ಸಮೀಕರಣದಲ್ಲಿ, ಈ ಸಮೀಕರಣದಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಎಕ್ಸ್ ಬೆಲೆ 1 ಹಾಕಿದ್ರೆ ಅದು ಎಷ್ಟಾಗಿರುತ್ತೆ? 4 ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಥರ ಬೇರೆ ಬೇರೆ ಲೆಕ್ಕಗಳನ್ನು ಕೊಡ್ತಾ ಇರ್ತಾರೆ. ನಾವು ಆ ಬೆಲೆಯನ್ನು ಅವ್ರೇನು ಕೊಟ್ಟಿರ್ತಾರೆ ಆ ಬೆಲೆಯನ್ನು ಹಾಕಿ ಇಲ್ಲಿ ಲೆಕ್ಕವನ್ನು ಸುಲಭವಾಗಿ ತುಂಬ ಸುಲಭವಾಗಿದೆ. ತುಂಬ ಇಲ್ಲಿ ಕೂಡೋದು ಕಳೆಯೋದು ಬಿಟ್ಟರೆ ಅಥವಾ ಘಾತಾಂಕವನ್ನು ಸುಲಭವಾಗಿ ತಗೊಂಡು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಇಲ್ಲಿ ಕ್ಯಾಲ್ಕುಲೇಷನ್ ಏನು ಸುಲಭ ಯಾವುದೇ ರೀತಿ ಇರೋದಿಲ್ಲ. ಕ್ಯಾಲ್ಕುಲೇಷನ್ನೇ ತುಂಬ ಸುಲಭವಾಗಿರುತ್ತೆ. ಸೊ ಇನ್ನೊಂದು ಲೆಕ್ಕ ಕೊಟ್ಟಿದ್ದಲ್ಲಿ ಉದಾಹರಣೆ 2ನ ಯಾವುದು ಚರಾಕ್ಷರಗಳಿಗೆ ಸೂಚಿಸಿದ ಬೆಲೆಗಳಿಗೆ ಅನುಸಾರವಾಗಿ ಕೆಳಗಿನ ಬಹುಪದೋಕ್ತಿ ಬೆಲೆಗಳನ್ನು ಕಂಡುಹಿಡಿಯಿರಿ. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಶೂನ್ಯತೆಯನ್ನು ಕಂಡುಹಿಡಿತಕ್ಕಂಥದ್ದು. ಶೂನ್ಯತೆ ಅಂದರೆ ಆ ಸಮೀಕರಣಕ್ಕೆ ಯಾವ ಬೆಲೆ ಆಗಿರೋ ಶೂನ್ಯತೆ ಆಗುತ್ತೆ ಅಂತ ಕಂಡುಹಿಡಿಯುತ್ತೆ. ಚರಾಕ್ಷರಗಳಿಗೆ ಸೂಚಿಸಿದ ಬೆಲೆಗಳಿಗೆ ಅನುಸಾರವಾಗಿ ಕೆಳಗಿನ ಬಹುಪದೋಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಕೆಳಗಿನ ಬಹುಪದೋಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x² ಮೈನಸ್ 3x ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಅದು ಮಾಡಿ. ಎಕ್ಸ್ ಜಾಗ ಒಂದಾಕಿ, ಎಕ್ಸ್ ಎಲ್ಲಿದ್ದಾರೆಲ್ಲ ಒಂದಾಕಿ, ಪಿ ಆಫ್ 1 ಇಸ್ ಈಕ್ವಲ್ ಟು 5 ಇಂಟು ಎಲ್ಲಾದರೂ ಬ್ರಾಕೆಟ್ ಅದು ಬೆಲೆಯನ್ನು ಹಾಕ್ಬೇಕಾದ್ರೆ ಬ್ರಾಕೆಟ್ ಬರ್ತಾರೆ. ಆಮೇಲೆ ಬೇಕಾದ್ರೆ ಅದನ್ನು ಘಾತಾಂಕವನ್ನು ಸುಲಭ ರೂಪಕ್ಕೆ ತಗೊಂಡ್ಬಂದು ನಂತರ ಅದನ್ನು ಪ್ಲಸ್ಸು ಮೈನಸ್ ಎಲ್ಲ ಗುಣಿಸ್ಕೊಂಡು ಮತ್ತೆ ಸುಲಭ ರೂಪಕ್ಕೆ ತರಬೇಕಾಗುತ್ತೆ. ಅವಾಗ ನಿಮಗೆ ತುಂಬ ಸುಲಭವಾಗುತ್ತೆ. -3 ಎಕ್ಸ್ ಜಾಗ ಬಂದಾಗ 1 ಹಾಕಿ ಬ್ರಾಕೆಟ್ ಬರ್ತಾರೆ. ಸೊ ಇಲ್ಲಿ 1² ಅಂದರೆ 1 2 ಸರಿ ಗುಣಿಸಿದ್ರೆ 1 2 2 ಅಲ್ಲ, 1ಅನ್ನು 2 ಸರಿ ಗುಣಿಸ್ಬೇಕು. 1 ಇಂಟು 1 1 ಸೊ ಕೆಲವರು 1 2 2 ಆ ಥರ ಗುಣಿಸ್ಬಿಡ್ತಾರೆ, ಅದು ತಪ್ಪಾಗುತ್ತೆ. ಸೊ ಅದರಿಂದ 1ಅನ್ನು 2 ಸರಿ ಗುಣಿಸ್ಬೇಕು. 1ಅನ್ನು ಎಷ್ಟು ಸರಿ ಗುಣಿಸಿದ್ರು ಒಂದೇ ಆಗಿರುತ್ತೆ. ಅದರಿಂದ ಸೊ 1 ಘಾತಾಂಕ ಎಷ್ಟಾಗಿದೆ 1 ಅಂತ ಬರೀಬೇಕು ಜನರಲ್. 3 1 3 ಪ್ಲಸ್ 7. ಸೊ ಅಲ್ಲಿ 5 1 5 ಮೈನಸ್ 3 ಪ್ಲಸ್ 7 7 5 12 12 ಮೈನಸ್ 3 ಎಷ್ಟಾಯಿತು? 9. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಆಗ ಈ ಒಂದು ಸಮೀಕರಣದಲ್ಲಿ ಪಿ ಆಫ್ 1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 9 ಆಗುತ್ತೆ. ಸೊ ಈ ಥರ ಅವ್ರು ಪ್ರಶ್ನೆಯನ್ನು ಕೇಳ್ತಾರೆ, ಆ ರೀತಿ ಬೆಲೆಯನ್ನು ಬರ್ಕೋಬೇಕಾಗುತ್ತೆ. ಸೊ ಇದು ಅದೇ ರೀತಿ ನಾವು ಇನ್ನೊಂದು ಲೆಕ್ಕ ಕೇಳಿದ್ದಾರೆ, ಅದು ಲೆಕ್ಕನ ಮಾಡಿ ಈ ಥರ ಅವರೇ ಎಕ್ಸ್ ಬೆಲೆ ಕೊಟ್ಟು ಕಂಡುಹಿಡಿಯಿರಿ ಅಂತ, ಅಥವಾ ನಾವೇ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಅದನ್ನು ಮಾಡೋಣ. ಎಕ್ಸ್ ಅವರೇ ಕೊಟ್ಟಾಗ ತುಂಬ ಸುಲಭ. ಆ ಸಮೀಕರಣಕ್ಕೆ ಆ ಬೆಲೆಯನ್ನು ಹಾಕೋದು ಎಷ್ಟು ಕೊಡ್ತಾ ಅಷ್ಟನ್ನೇ ಕ್ಯಾಲ್ಕುಲೇಷನ್ ಮಾಡಿ
ವೈ ಇಸ್ ಈಕ್ವಲ್ ಟು 3y ಕ್ಯೂಬ್ ಮೈನಸ್ 4y ಪ್ಲಸ್ ರೂಟ್ ಅನ್ನೋದು y ಇಸ್ ಈಕ್ವಲ್ ಟು 2 ಅದರ ಬೆಲೆಯನ್ನು ನಾವು ಕಂಡುಹಿಡಿದು y ಇಸ್ ಈಕ್ವಲ್ ಟು 2 y ಎಲ್ಲಿದೆ ಅಂದರೆ 2 ಹಾಕಿ 3 × 2 ಕ್ಯೂಬ್ ಮೈನಸ್ 4 × 2 ಪ್ಲಸ್ ರೂಟ್ ಅನ್ನೋದು. ಸೊ ಇಲ್ಲಿ ಮೊದಲು ನಾವು ಬ್ರಾಕೆಟ್ ಅದನ್ನು ಸ್ವಲ್ಪ ತಗೋಬೇಕು. 2 ಕ್ಯೂಬ್ ಅಂದರೆ 2 3 ಸಲ ಗುಣಿಸ್ಬೇಕು. 2 ನಾವು 3 ಸಲ ಗುಣಿಸಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತು. 2 × 4 4 8 ಮೈನಸ್ 4 × 2 ಫಸ್ಟ್ ಪವರ್ ಸುರುಟು ತಗೊಳ್ಳಿ. ಆಮೇಲೆ 8 × 24 ಮೈನಸ್ 4 × 8 ಪ್ಲಸ್ ರೂಟ್ ಅನ್ನೋದು. ಸೊ 24ರಲ್ಲಿ 8 ಹೋದರೆ ಎಷ್ಟಾಯಿತು 16 ಪ್ಲಸ್ ಮೈನಸ್ ನೋಡ್ಕೊಳ್ಳಿ. ಪ್ಲಸ್ ಮೈನಸ್ ಕಳೆಯಬೇಕು, ದೊಡ್ಡ ಕಿಚನ್ ಮಾಡಬೇಕು. 24ರಲ್ಲಿ 8 ಹೋದರೆ 16 ಪ್ಲಸ್ ರೂಟ್ ಇದು ಬೆಲೆ ಎಷ್ಟಾಯಿತು 16 ಪ್ಲಸ್ ರೂಟ್ ಅನ್ನೋದು ಆಗ್ತದೆ. ಅದ್ರ ಬೆಲೆ ಅದ್ರದ್ದು ಇದು ಎರಡನೇ ಲೆಕ್ಕದ್ದು. ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಕೊಟ್ಟಿದ್ರೆ ಪಿ ಆಫ್ ಟಿ ಇಸ್ ಈಕ್ವಲ್ ಟು ಈ ಥರ ಲೆಕ್ಕವನ್ನು ಸುಲಭ ನೀವೇನು ಕ್ಯಾಲ್ಕುಲೇಷನ್ ಇಲ್ಲ ಕೂಡೋದು ಕಳೆಯೋದು ಮತ್ತು ಅದು ಪವರನ್ನು ಸ್ವಲ್ಪ ತಗೊಂಡು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಸೊ ಅದಾದ ಈಗ ಪಿ ಆಫ್ ಟಿ ಇಸ್ ಈಕ್ವಲ್ ಟು ಮೂರನೇ ಲೆಕ್ಕ ಪಿ ಆಫ್ ಟಿ ಇಸ್ ಈಕ್ವಲ್ ಟು 4t ಘಾತ 4 ಸೊ t ಘಾತ 4 ಪ್ಲಸ್ 5t3 ಮೈನಸ್ t ಘಾತ 2 ಪ್ಲಸ್ 6. ಈಗ ನೋಡಿ ಈ ಬಹುಪದೋಕ್ತಿ ಆಗಿದೆ. ಈ ಬಹುಪದೋಕ್ತಿ ಗರಿಷ್ಠ ಘಾತ ಎಷ್ಟಿದೆ 4. ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತ ಯಾವ್ದು ಜಾಸ್ತಿ ಇರುತ್ತೋ ಅದೇ ಬಹುಪದೋಕ್ತಿಯ ಡಿಗ್ರಿ ಅಂತ ಹೇಳಿ ಕರೀತಾರೆ. ಬಹುಪದೋಕ್ತಿಯ ಡಿಗ್ರಿ ಯಾವ್ದು ಎಷ್ಟಿದೆ ಅಂದರೆ 4 ಅಂತ. ಇದೆಲ್ಲ ಹೇಳ್ತಾರೆ ಬಹುಪದೋಕ್ತಿಯ ಡಿಗ್ರಿ. ಇದೊಂದು 3 ಇದೆ, ಇದೊಂದು ಡಿಗ್ರಿ 2 ಇದೆ, ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಹೇಳ್ಬೇಕಾಗುತ್ತೆ. ಈ ಥರದಕ್ಕೂ ನಿಮಗೆ ಕೇಳ್ತಿರ್ತೀವಿ. ಸೊ ಈ ಸಮೀಕರಣದಲ್ಲಿ ನಾವು ಟಿ ಇಸ್ ಈಕ್ವಲ್ ಟು ಎ ಆದಾಗ ಅದ್ರ ಬೆಲೆಯನ್ನು ಕಟ್ಟಿದ್ರೆ ಎ ಸೇಮ್ ಬರುತ್ತೆ. ಟಿ ಎಲ್ಲಿ ಅಲ್ಲೆಲ್ಲ ಎ ಹಾಕಿ ಟಿ ಆಫ್ ಎ ಇಸ್ ಈಕ್ವಲ್ ಟು 4 × ಎ ಘಾತ 4 ಪ್ಲಸ್ 5 × ಎ ಘಾತ 3 ಮೈನಸ್ ಎ ಘಾತ 2 ಪ್ಲಸ್ 6. ಸೊ ಎ ಘಾತ 4 ಅಂದರೆ ಅದು ಎ ಘಾತ 4 ಆಗುತ್ತೆ. 4 ಎ ಘಾತ 4 ಪ್ಲಸ್ 5 ಎ ಘಾತ 3 ಮೈನಸ್ ಎ ಸ್ಕ್ವೇರ್ ಪ್ಲಸ್ 6 ಇದೆ ಸಮೀಕರಣ. ಈ ಥರದ ಲೆಕ್ಕಗಳನ್ನು ಕೇಳ್ತಾ ಇರ್ತಾರೆ. ಸೊ ಈ ಥರದ ಲೆಕ್ಕಗಳನ್ನು ನಾವು ಮಾಡ್ಬೋದು. ಆದ್ದರಿಂದ ಸೊ ಇಲ್ಲಿ ಬಹುಪದೋಕ್ತಿ ಈ ಥರ ಕೊಟ್ಟಾಗ ನಾವು ಶೂನ್ಯತೆಯನ್ನು ಕಂಡುಹಿಡಿರಿ ಅಥವಾ ಅದು ಬೆಲೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾಗ ನಾವು ಲೆಕ್ಕವನ್ನು ಮಾಡ್ಬೋದು. ಸೊ ಇದನ್ನು ನಾವು ಮುಂದುವರೆದು ಶೂನ್ಯತೆಯನ್ನು ಹೇಗೆ ಕಂಡುಹಿಡಿಯೋದು, ಶೂನ್ಯತೆ ನಾವು ಕಂಡುಹಿಡಿದು ಸರಿ ಇದೆ ಇಲ್ವೋ ಅನ್ನೋದನ್ನು ಇಲ್ಲಿ ಒಂದು ಪರೀಕ್ಷೆ ಮಾಡ್ಬೋದು ಯಾವ ಥರ ಅಂತೇಳಿ. ಸೊ ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇದರ ಶೂನ್ಯತೆಯನ್ನು ಕಂಡುಹಿಡಿಯುತ್ತೆ. ಎಕ್ಸಿಗೆ ಯಾವ ಬೆಲೆಯನ್ನು ಹಾಕಿದ್ರೆ ಅದು ಎಕ್ಸ್ ಬೆಲೆ ಏನಾಗುತ್ತೆ ಈ ಒಂದು ಸಮೀಕರಣ 0 ಸಮ ಆಗುತ್ತೆ ಅಂತ ನಾವು ಕಂಡುಹಿಡಿಯೋದು. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 1 ಹಾಕಲಿಕ್ಕೆ ಹೋದರೆ ಪ್ಲಸ್ 1 ಆಗುತ್ತೆ. ಸೊ ಈಗ ನಾವು ಶೂನ್ಯತೆ ಸುಲಭ ಗೊತ್ತಾಗುತ್ತೆ. ಸೊ ಎಕ್ಸ್ ಬೆಲೆ 1 ಹಾಕಿದ್ರೆ ಬೇಕಾದ್ರೆ ಎಕ್ಸ್ ಬೆಲೆ ಹಾಕಿದ್ರೆ 1 ಮೈನಸ್ 1. ಸೊ ಪಿ ಆಫ್ ಎಕ್ಸ್ ಬೆಲೆ ಎಷ್ಟು 1. ಸೊ ಈಗ ಎಷ್ಟಾಗುತ್ತೆ 1 ಮೈನಸ್ 1 0 ಆಗುತ್ತೆ. ಸೊ ಅದರಿಂದ ಪಿ ಆಫ್ ಇಲ್ಲಿ ಎಕ್ಸ್ ಬೆಲೆ 1 ಆದರೆ ಅಲ್ಲಿ ಈ ಒಂದು ಸಮೀಕರಣ 0 ಸಮ ಆಗುತ್ತೆ. ಇದನ್ನೇ ಶೂನ್ಯತೆ ಅಂತ ಕರೀತಾರೆ. ಅದನ್ನೇ ಬಹುಪದೋಕ್ತಿಯ ಶೂನ್ಯತೆ ಕರೀತಾರೆ. 0 ಬರಲಿಲ್ಲ ಅಂದರೆ ಅದು ಶೂನ್ಯತೆ ಅಲ್ಲ ಅಂತೇಳಿ, ಅಂದರೆ ಆ ಬೆಲೆ ಆ ಎಕ್ಸ್ ಆ ಬೆಲೆ ಅಲ್ಲ ಅಂತೇಳಿ. ಸೊ ಅಲ್ಲಿಗೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಶೂನ್ಯ ಬಹುಪದೋಕ್ತಿಯನ್ನು ಹೊಂದಿದೆ. ಆದ್ದರಿಂದ ಸೊ ಇನ್ನೊಂದು ಕೊಟ್ಟು ನೋಡಿ ಎಕ್ಸ್ ಪ್ಲಸ್ 2 ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಸೊ ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ 3 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ 2 ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ. ಸೊ ಯಾವ ರೀತಿ ಕಂಡುಹಿಡಿಯೋದು, ಎಕ್ಸ್ ಪ್ಲಸ್ 2 0 ಸಮ ಮಾಡ್ಕೊಳ್ಳಿ. ಎಕ್ಸ್ ಇಕ್ವಲ್ ಪ್ಲಸ್ 2 ಹಾಕಿ ಕಳಿಸಿ ಮೈನಸ್ 2. ಈಗ ಎಕ್ಸ್ ಮೈನಸ್ 2 ಹಾಕಿ ಮೈನಸ್ 2 ಪ್ಲಸ್ 2 0 ಆಯಿತು. ಸೊ ಆದ್ದರಿಂದ ಎಕ್ಸ್ನ ಶೂನ್ಯತೆ ಯಾವುದಿದೆ, ಎಕ್ಸ್ನ ಒಂದು ಮೈನಸ್ 2 ಈ ಒಂದು ಸಮೀಕರಣದ ಶೂನ್ಯತೆ ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ. ಉದಾಹರಣೆ 4 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸಮೀಕರಣ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 1. ಸೊ 2x ಪ್ಲಸ್ 1 0 ಸಮ ಬರ್ಕಡೆ ಅದು ಶೂನ್ಯತೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ 1 4 ಕಳಿಸಿ 2x ಇಸ್ ಈಕ್ವಲ್ ಟು ಮೈನಸ್ 1 ಎಕ್ಸ್ ಇಸ್ ಈಕ್ವಲ್ ಟು ಹೊರ ಗುಣಾಕಾರ ಮಾಡ್ಕೊಂಡ್ರೆ ಎಕ್ಸ್ ಬೆಲೆ ಮೈನಸ್ 2ನೇ 1 ಆಯಿತು. ಈ ಎಕ್ಸ್ ಬೆಲೆಯನ್ನು ನಾವು ಆ ಸಮೀಕರಣಕ್ಕೆ ಹಾಕಿದ್ರೆ 0 ಸಮ ಆಗಬೇಕು. ಆವಾಗ ಮಾತ್ರ ನಾವು ಕಂಡುಹಿಡಿದ ತಾಳೆ ನೋಡೋಣ ಯಾವ ಥರ ಅಂತ. ಸೊ ತಾಳೆ ನೋಡಿದ್ರೆ 2
-1/2 ಇಲ್ಲಿ ಎರಡು x + 1ಕ್ಕೆ ನಾವೇನು ಮಾಡ್ತಿದ್ವಿ x ಬೆಲೆಯನ್ನು ಹಾಕ್ತಾ ಇದ್ದೀವಿ +1. ಸೊ ಇಲ್ಲಿ ಎರಡು ಕ್ಯಾನ್ಸಲ್ ಆಯಿತು, -1 +1 0 ಆಯಿತು. ಆದ್ದರಿಂದ ಇಲ್ಲಿ x ನ ಬೆಲೆ ಎಷ್ಟಿಲ್ಲಿ ಈ ಒಂದು ಬಹುಪದೋಕ್ತಿನಲ್ಲಿ -1/2 ಅಥವಾ -2ನೇ 1 ಆಗುತ್ತದೆ. ಸೊ ಈ ರೀತಿಯಾದಂಥ ಲೆಕ್ಕಗಳು ಕೊಡ್ತಾರೆ ನಮಗೆ, ತುಂಬ ಸುಲಭವಾಗಿರ್ತಕ್ಕಂಥವು. ಈಗ ಅದನ್ನು ನಾವು ಒಂದೊಂದೇ ಅಭ್ಯಾಸದ ಲೆಕ್ಕದಲ್ಲಿ ನಾವು ಲೆಕ್ಕ ಮಾಡ್ತಾ ಹೋಗೋಣ. ಯಾವ ಥರ ಆಗ್ತದೆ ಅಂತೇಳಿ ಅಭ್ಯಾಸದ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಅಭ್ಯಾಸ ಯಾವ ಸ್ವಲ್ಪ ಅಭ್ಯಾಸ ಲೆಕ್ಕವನ್ನು ಬಿಡಿಸ್ತಾರೆ, ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತವೆ, ಸೊ ವಿವಿಧ ರೀತಿ ಇರ್ತವೆ. ಅದನ್ನು ನಾವು ಈಗ ಲೆಕ್ಕವನ್ನು ಮಾಡೋಣ. ಸೊ ಒಂದು ಅಭ್ಯಾಸ ಇಲ್ಲಿ 4.2 ಅಭ್ಯಾಸ 4.2. ಸೊ ಒಂದೇ ಲೆಕ್ಕ ಏನಾಗಿರುತ್ತೆ, x ನ ಬೆಲೆ ಕೆಳಗಿನಂತಿದ್ದಾಗ ಬಹುಪದೋಕ್ತಿಯ ಯಾವ ಕೊಟ್ಟಿದ್ದಾರೆ 5x - 4x² + 3 ಬೆಲೆಗಳನ್ನು ಕಂಡುಹಿಡಿಯಿರಿ. x ನ ಬೆಲೆ ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x - 4x² + 3 ಬೆಲೆ ಕಂಡುಹಿಡಿಯಿರಿ. ಸೊ ಅವರೇ ಬೆಲೆಯನ್ನು ಕೊಟ್ಟಿದ್ರು ಒಂದೊಂದೇ ಕಂಡೀಷನ್ ಅಲ್ಲಿ ಏನೇನು ಅಂತ ಹೇಳಿ. ಸೊ ಮೊದಲನೇ ಕಂಡೀಷನ್ ಅಲ್ಲಿ x ಬೆಲೆ 0 ಕೊಟ್ಟಿದ್ದಾರೆ. x = 0 ಆದಾಗ ಈ ಒಂದು ಬಹುಪದೋಕ್ತಿ ಬೆಲೆಯನ್ನು ಕಂಡುಹಿಡಿಯೋಣ ಅಂತ ಆ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಸೊ ಯಾವುದು ಬಹುಪದೋಕ್ತಿ 5x - 4x² 5x - 4x² + 3 x ಬೆಲೆ 0 ಆಗಿದೆ. 5 × 0 - 4 × 0 + 3. ಸೊ 5 × 0 ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಗುಣಿಸಿದ್ರೆ 0ನೇ ಬರುತ್ತೆ. 0 - 0 + 3 ಎಷ್ಟಾಯಿತು 3. ಸೊ ಅವಾಗ P ಆಫ್ 0 P ಆಫ್ x ಅಂತ ತೆಗೆದುಕೊಂಡ್ರೆ ಇದು P ಆಫ್ x ಆಗಿದ್ರೆ ಇದು P ಆಫ್ 0 ಎಷ್ಟು ಬಂತು 3 ಬಂತು. ಈ ಥರ ನಾವು ಲೆಕ್ಕವನ್ನು ಮಾಡೋದು. ಅದೇ ರೀತಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಇನ್ನೊಂದು ಬೆಲೆ ಕೊಟ್ಟಿದೆ. ಇದೇ ಲೆಕ್ಕಕ್ಕೆ x -1 ಆದಾಗ ನಾವು ಬೆಲೆಯನ್ನು ಕಂಡುಹಿಡಿಯಬೇಕು. x ಜಾಗದಲ್ಲಿ ಏನಿದೆ ಅದು -1 ಹಾಕಬೇಕು. ನಾವು ಸಮೀಕರಣ ಇದೇ ಸಮೀಕರಣ 5 × -1 - 4 × -1² + 3. ಇದೇ ಒಂದು ಬಹುಪದೋಕ್ತಿಗೆ ನಾವು x ಬೆಲೆ -1 ಹಾಕಬೇಕಾಗುತ್ತೆ. -5 × 1 -5 -4 × -1² ಅಂದ್ರೆ +1. -1 × -1 ಏನಾಗುತ್ತೆ +1 ಆಗುತ್ತೆ. -× +1 1. ಸೊ ಈಗ +1 ಆಯ್ತದು +3 ಬೆಲೆಯನ್ನು ಕಂಡುಹಿಡಿಯಬೇಕು ನಾವೀಗ P ಆಫ್ -1 ಅಂತ. ಸೊ ಈಗ ಎಷ್ಟಾಯಿತು -5 - 4 + 3 ಆಯಿತು. -4 - 9 +3 ಅದರಿಂದ P ಆಫ್ -1 -6. ಸೊ ಇಲ್ಲಿ P ಆಫ್ -1 ಈ ಒಂದು ಸಮೀಕರಣಕ್ಕೆ ಹಾಕಿದ್ರೆ ಅದರ ಬೆಲೆ ಎಷ್ಟಾಗುತ್ತೆ -6 ಆಗುತ್ತೆ. ನೆಕ್ಸ್ಟ್ ಮೂರನೇದು ಆಪ್ಷನ್ ಏನು ಕೊಟ್ಟಿದ್ದಾರೆ, x ಬೆಲೆ 2 ಆದಾಗ ಆ ಒಂದು ಸಮೀಕರಣದ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನೋಡಿ x ಅಲ್ಲಿ 2 ಆಗಿದೆ, 5 ಹಾಗೆ ಬರ್ಕೊಳ್ಳಿ, x ಜಾಗ ಬಂತು ಬ್ರಾಕೆಟ್ ಒಂದು ಬರ್ಕೊಳ್ಳಿ, -4 × 2 ಬಂತು ಸ್ಕ್ವೇರ್. ಸೊ 5 × 2 10 -4 × 2 2 ಸಲ ಗುಣಿಸಿದ್ರೆ 4 + 3 10 - 16 + 3. ಸೊ 10 × 3 = 13 - 16 ಎಷ್ಟಾಯ್ತು P ಆಫ್ 2 = 16 13 ಆದರೆ 3 ದೊಡ್ಡ ಮೈನಸ್. ಆದ್ದರಿಂದ P ಆಫ್ 2 = -3. ಈ ಥರ ಅವರು ಸಮೀಕರಣ ಕೊಟ್ಟು ಬೆಲೆಯನ್ನು ಅವರೇ ಕೊಟ್ಟಾಗ ಈ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೀವು ಅವರೇ ಬೆಲೆಯನ್ನು ಕೊಟ್ಟಿದ್ದಾರೆ, ಸಮೀಕರಣದ ಅವರೇ ಕೊಟ್ಟಾರೆ. ಆ ಒಂದು ಜಾಗಕ್ಕೆ ಸಮೀಕರಣದಲ್ಲಿ ಬಹುಪದೋಕ್ತಿಯಲ್ಲಿ ಯಾವ ಚರಾಕ್ಷರ ಇದೆ ಆ ಚರಾಕ್ಷರಕ್ಕೆ ಬೆಲೆಯನ್ನು ಅವರೇ ಕೊಟ್ಟಿರ್ತದನ್ನು ಹಾಕಿ ಸುಲಭ ತರೋದು ಈ ಒಂದು ಅಭ್ಯಾಸದಲ್ಲಿ ಲೆಕ್ಕಗಳು. ಸೊ ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ. ಈಗ ಎರಡನೇ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P ಆಫ್ 0, P ಆಫ್ 1, P ಆಫ್ 2 ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಅವರೇ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಬೆಲೆಗಳನ್ನು ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮಾಡೋಣ. ಅವರೇ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅವರೇ ಬೆಲೆಯನ್ನು ಕೊಟ್ಟಿದ್ದಾರೆ. ಸುಲಭವಾಗಿ ಮುಂದೆ ನೀವು ಹೋಗ್ತಾ ನೀವೇ ಬಹುಪದೋಕ್ತಿ ಇಲ್ಲಿ x ಬೆಲೆ ಅಥವಾ y ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲೇನಾಗಿದೆ ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ
ಪಿ ಆಫ್ 0, ಪಿ ಆಫ್ 1 ಮತ್ತು ಪಿ ಆಫ್ 2 ಗಳನ್ನು ಕಂಡುಹಿಡಿಯಿರಿ. ಸೊ ಒಂದೇ ಲೆಕ್ಕ ಮಾಡೋಣ. ಪಿ ಆಫ್ y is equal to y square minus y plus 1. ಬಹುಪದ ಅವರೇ ಕೊಟ್ಟಿದ್ದಾರೆ, ಬೆಲೆಯನ್ನು ಅವರೇ ಕೊಟ್ಕೊಂಡಿದ್ದಾರೆ. ಯಾವ y ಜಾಗಕ್ಕೆ ಏನು ಹಾಕ್ಬೇಕು ಅಂತೇಳಿ ಪಿ ಆಫ್ 0 ಹಾಕಿ ಒಂದ್ಸರಿ, y ಏನಿದೆ 0, 0 ಸ್ಕ್ವೇರ್ ಮೈನಸ್ 0 ಪ್ಲಸ್ 1, 0 ಸ್ಕ್ವೇರ್ ಅಂದ್ರೆ 0 ಪ್ಲಸ್ 1, 0 ಪ್ಲಸ್ 1 ಅಂದ್ರೆ ಒಂದೇ. ಸೊ ಆದ್ದರಿಂದ ಪಿ ಆಫ್ 0 ಈ ಒಂದು ಬಹುಪದ ಎಷ್ಟು ಬೆಲೆ ಆಗುತ್ತೆ. ನೆಕ್ಸ್ಟ್ ಪಿ ಆಫ್ 1 ಹಾಕೋಣ. ಪಿ ಆಫ್ 1 ಈ ಒಂದು ಸಮೀಕರಣ ಓಕೆ ಇಸ್ ಈಕ್ವಲ್ ಟು y ಸ್ಕ್ವೇರ್ ಮೈನಸ್ y ಪ್ಲಸ್ 1. ಸೊ ಇಲ್ಲಿ y ಪಿ ಆಫ್ 1 ಹಾಕಿ, y ಅಲ್ಲಿ 1 ಹಾಕಿ, 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1, 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 1 ಪ್ಲಸ್ 1, ಒಂದೊಂದು ಕ್ಯಾನ್ಸಲ್. ಪಿ ಆಫ್ 1 ಇಸ್ ಈಕ್ವಲ್ ಟು 1 ಆಯಿತು. ಈ ಥರ ಮಾಡಿ ಇನ್ನೊಂದು ಬೆಲೆ ಕಂಡುಹಿಡಿಯಬೇಕು. ಪಿ ಆಫ್ 2, ಪಿ ಆಫ್ y ಇಸ್ ಈಕ್ವಲ್ ಟು ಅವರ ಸಮೀಕರಣ ಕೊಟ್ಟಿದ್ದಾರೆ y ಸ್ಕ್ವೇರ್ ಮೈನಸ್ y ಪ್ಲಸ್ 1, 2 ಸ್ಕ್ವೇರ್ ಮೈನಸ್ 2 ಪ್ಲಸ್ 1, 2 ಸ್ಕ್ವೇರ್ ಅಂದ್ರೆ 4 ಮೈನಸ್ 2 ಪ್ಲಸ್ 1. ಸೊ ಇಲ್ಲಿ ಪ್ಲಸ್ ಪ್ಲಸ್ ಎಲ್ಲ ಕೊಡಬೇಕು. 4 1 5 ಮೈನಸ್ 2 ಎಷ್ಟಾಯಿತು 3 ಆಯಿತು. ಪಿ ಆಫ್ 2 ಇಸ್ ಈಕ್ವಲ್ ಟು ಎಷ್ಟಾಯಿತು 3 ಆಯಿತು. ನೋಡಿ ಈ ಥರ ಬೆಲೆಗಳನ್ನ ಕಂಡುಹಿಡಿದು ಅವರೇ ಅವರೇ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅವರೇ ಇಲ್ಲಿ ಬೆಲೆಗಳನ್ನ ಕೊಟ್ಟಿದ್ದಾರೆ. ಆ ಬೆಲೆಗಳನ್ನ ಬಹುಪದೋಕ್ತಿಗೆ ಆದೇಶಿಸಿ ಕೂಡೋದು ಕಳೆಯೋದು ಬಿಟ್ಟರೆ ಬೇರೆ ಏನಿಲ್ಲ. ಅದು ಮತ್ತೆ ವರ್ಗ ಇದ್ದಾಗ ಅದನ್ನು ಬ್ರಾಕೆಟ್ ಅಲ್ಲಿ ಹಾಕೊಂಡು ಸ್ವರೂಪಕ್ಕೆ ತರಬೇಕಾಗ್ತದೆ. ಈ ಥರ ಲೆಕ್ಕಗಳು ನಿಮಗೆ ಬರ್ತಾ ಇರ್ತವೆ. ಸೊ ಇನ್ನೊಂದು ಲೆಕ್ಕ ಮಾಡೋಣ. ನೀವು ಮನೆ ಕೆಲಸ ಮಾಡ್ಕೊಂಡು ಬರೋದು. ಸೊ ಇದೇ ಸೇಮ್ ಲೆಕ್ಕದಲ್ಲಿ ಒಂದು ಸಮೀಕರಣ ಕೊಡ್ತೀನಿ, ಅದನ್ನೇ ಮಾಡಿ ಸ್ವರೂಪ ಯಾವ ರೀತಿ ಪಿ ಆಫ್ ಟಿ. ಎರಡನೇ ಲೆಕ್ಕ ಪಿ ಆಫ್ ಟಿ ಇಸ್ ಈಕ್ವಲ್ ಟು 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂ. 3 ಬೆಲೆಗಳನ್ನ ಕಂಡುಹಿಡಬೇಕು. ಸೊ ನೋಡಿ ಈಗ 3 ಬೆಲೆ ಅಂತ ಹೇಳಿದ್ರೆ ಪಿ ಆಫ್ 0 1, ಇದು ಪಿ ಆಫ್ 0, 2 2 ಪ್ಲಸ್ 0 ಪ್ಲಸ್ 2 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್. 0 ಇಂದ ಹೇಗೆ ಗುಣಿಸೋಣ, ಎಲ್ಲ 0ನೇ, ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು, ಎಲ್ಲವೂ 0 ಇದೆ. ಅಂದರೆ 2 ಪ್ಲಸ್ 0 ಅಂದರೆ ಪಿ ಆಫ್ 0 ಇಸ್ ಈಕ್ವಲ್ ಟು ಎಷ್ಟಾಯಿತು 2 ಆಯಿತು. 1 ಆಯಿತು. ಸೊ ನೆಕ್ಸ್ಟ್ ಪಿ ಆಫ್ 1 ಸೇಮ್ ಅದೇ ಸಮೀಕರಣಕ್ಕೆ ಹಾಕೋಣ. ಟಿ ಎಲ್ಲಿದ್ದಾರೆ 1 ಹಾಕಿ. ಸೊ ಸೇಮ್ ಅದೇ ಸಮೀಕರಣ ಟಿ ಜಾಗ 1 ಹಾಕಿ ನಾನು ಇಸ್ ಈಕ್ವಲ್ ಟು ನಂಬರ್ ಟಿ 2 ಪ್ಲಸ್ ಟಿ ಅಂದರೆ 1 ಪ್ಲಸ್ 2 ಟಿ ಅಂದರೆ 1 ಸ್ಕ್ವೇರ್ ಮೈನಸ್ 1 ಕ್ಯೂಬ್. 2 ಪ್ಲಸ್ 1 ಪ್ಲಸ್ 1ನ್ನು 2 ಸಾರಿ ಗುಣಿಸಿದ್ರು 1, ಅದರಿಂದ 2 ಇಂಟು 1 1, 1ನ್ನು 3 ಸಾರಿ ಗುಣಿಸಿದ್ರು 1. ಸೊ 2 ಪ್ಲಸ್ 1 ಪ್ಲಸ್ 2 ಮೈನಸ್ 1 ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಪಿ ಆಫ್ 1 ಇಸ್ ಈಕ್ವಲ್ ಟು ಎಷ್ಟು ಬಂತು 4. ಸೊ ಅದೇ ರೀತಿ ಪಿ ಆಫ್ 2ನ್ನ ಮಾಡೋಣ. ಯಾವ ಥರ ಅಂದರೆ ಪಿ ಆಫ್ 2 ಅಂದರೆ ಟಿ ಎಲ್ಲಿದೆ ಅಲ್ಲೆಲ್ಲ 2 ಹಾಕಬೇಕು. ಸೊ ಇಸ್ ಈಕ್ವಲ್ ಟು ಪಿ ಆಫ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ಟಿ ಅಂದರೆ 2 ಪ್ಲಸ್ 2 ಟಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 2 ಕ್ಯೂಬ್. 2 ಪ್ಲಸ್ 2 ಪ್ಲಸ್ 2 ಇಂಟು 2 ಸ್ಕ್ವೇರ್ ಅಂದರೆ 4 ಮೈನಸ್ 2 ಕ್ಯೂಬ್ ಅಂದರೆ 8. 2 4 4 8 ಆಗುತ್ತೆ. ಸೊ ಅದೇ ರೀತಿಯಲ್ಲಿ 2 ಪ್ಲಸ್ 2 ಪ್ಲಸ್ 4 8 ಮೈನಸ್ 8 8 8 ಕ್ಯಾನ್ಸಲ್ ಆಯಿತು. ಪಿ ಆಫ್ 2 ಇಸ್ ಈಕ್ವಲ್ ಟು 4. ಸೊ ಅಂದರೆ ಈ ಸಮೀಕರಣಕ್ಕೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಆದೇಶಿಸಿ ನಾವು ಲೆಕ್ಕಗಳನ್ನು ಮಾಡಬೇಕು, ಬಹುಪದೋಕ್ತಿಗಳನ್ನು ಸುಲಭಕ್ಕೆ ತರಬೇಕಾಗುತ್ತೆ. ಅದೇ ರೀತಿ ಇದು ಇನ್ನೊಂದೆರಡು ಲೆಕ್ಕವನ್ನು ನಾನು ಕೊಡ್ತೀನಿ. ಇದೇ ಥರ ಲೆಕ್ಕಗಳು ಅದನ್ನು ಮನೆಯಲ್ಲಿ ಮಾಡ್ಕೊಂಬನ್ನಿ ಮನೆಗೆ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯು ನಾನು ಚೇಂಜ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ 0 ಆಗಿ ಚೇಂಜ್ ಮಾಡ್ತೀನಿ. ನಾನು -1 ಮಾಡ್ಕೊಳ್ಳಿ, ಅಂತ 3 ಮಾಡಿ. ಸೊ ನೀವು ಮಾಡಬೇಕು. ಇದು ಒಂದೇದು 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 1, ಎರಡನೇ x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3. ಸೊ ಅದಕ್ಕೆ ಈಗ ಮೂರನೇದು x 4 ಪ್ಲಸ್ x ಸ್ಕ್ವೇರ್ 1 ಮೈನಸ್ 5. ಸೊ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ ನೀವು ಈ ಬೆಲೆಗಳನ್ನು ಹಾಕಿ ಇದೊಂದು ಸುಲಭ ತಗೊಂಬನ್ನಿ. ತುಂಬ ಸುಲಭವಾಗಿರುತ್ತೆ.
ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಬಹುಪದೋಕ್ತಿಯ ಘಾತಾಂಕಗಳು. ಸೊ ಅದೇ ರೀತಿ ರೇಖಾತ್ಮಕ ವರ್ಗ ಸಮೀಕರಣ, ಘನ ಸಮೀಕರಣ ಯಾವ ರೀತಿಯಾಗಿ ನಾವು ವಿಂಗಡಿಸಬೇಕು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ರೆ, ಸೊ ಮುಂದಿನ ತರಗತಿಯಿಂದ ನಾವು ಅಭ್ಯಾಸವನ್ನು ಮುಂದುವರಿಸೋಣ. ಶೇಷ ಪ್ರಕರಣಗಳನ್ನ ಯಾವ ರೀತಿ